ಬಿಜೆಪಿ ಅವ್ರಿಗೆ ಹೇಳಿ ಕಬ್ಬಿನ ಸಮಸ್ಯೆ ಇರುವಂತದ್ದು ಕೇಂದ್ರ ಸರ್ಕಾರ FRP ಫಿಕ್ಸ್ ಮಾಡುವಂತದ್ದು 3,550 ರೂಪಾಯಿ ಫಿಕ್ಸ್ ಮಾಡಿದ್ರು. ಅಂದ್ರೆ ಅದ್ರಾಗ ಟ್ರಾನ್ಸ್ಪೋರ್ಟೇಷನ್ ಮತ್ತು ಹಾರ್ವೆಸ್ಟಿಂಗ್ ಹೋಗ್ತದೆ, ಕಟಾವು ಮತ್ತು ಸಾಗಾಣಿಕೆ ಹೋಗ್ತದೆ. ಅದು ಹೋದ್ರೆ ರೈತರಿಗೆ ಕೊಟ್ಟಿದ್ದು ಫಿಕ್ಸ್ ಮಾಡಿದ ಎಷ್ಟು FRP ಇದು 2,750 ರೂಪಾಯಿ, 10.25ಕ್ಕೆ. ಉಳಿದವರಿಗೆ 2,550 ಬರ್ತದೆ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ಇವರು FRP 3,000 ಪಾಪ ರೈತರು, ಮುಗ್ಧ ರೈತರಿಗೆ ಒಂದು ದಿವಸ ಗೊತ್ತಿಲ್ಲ. FRP ಅವ್ರು ಫಿಕ್ಸ್ ಮಾಡಿದ್ದು 3,550ರಲ್ಲಿ 800-900 ರೂಪಾಯಿ ಹಾರ್ವೆಸ್ಟಿಂಗ್ ಅಂಡ್ ಟ್ರೈಸೆಂಟಿ ಹೋಗ್ತದೆ, ಕಟಾವು ಮತ್ತು ಸಾಗಾಣಿಕೆ ಹೋಗ್ತದೆ. ಅಂದ್ರೆ ಇವ್ರು ಫಿಕ್ಸ್ ಮಾಡಿದ ಎಷ್ಟು ರೈತರಿಗೆ 2,750. FRP ಫಿಕ್ಸ್ ಮಾಡೋರು ಅವ್ರೆ, ಸಕ್ಕರೆಗೆ ಒಂದು ದಿವಸ MSP ಫಿಕ್ಸ್ ಮಾಡುವಂತದ್ದವ್ರೆ 31 ರೂಪಾಯಿ. ಹೀಗಾಗಿ ಅದ್ರಲ್ಲಿ ಖರೀದಿ ಮಾಡೋರು ಅವ್ರೆ, ಎಲ್ಲ ಅವ್ರ ಜವಾಬ್ದಾರಿ. ಆದ್ರೆ ಮುಗ್ಧ ರೈತರನ್ನ ನಮ್ಮ ವಿರುದ್ಧ ಹೋರಾಟ ಮಾಡಕ್ ಹಚ್ತಾರೆ, ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ. ಅದು ಈಗ 2,400 ರೂಪಾಯಿ ಫಿಕ್ಸ್ ಮಾಡಿದ್ಯಾರು ಮೆಕ್ಕೆಜೋಳಕ್ಕೆ? ಕೇಂದ್ರ ಸರ್ಕಾರ ಅಲ್ಲ ಕೊಡ್ಬೇಕು, ಪ್ರೊಕ್ಯೂರ್ ಮಾಡ್ಬೇಕಲ್ಲ. ಇವ್ರು ಏನಾಗಿದೆ, ರೈತರು ಕೂಡ ಅರ್ಥ ಮಾಡ್ಕೋಬೇಕು ಇದನ್ನ. ರೈತರು, ರೈತ ಮುಖಂಡರು, ಜನರು ಇವತ್ತು ಅರ್ಥ ಮಾಡ್ಕೋಬೇಕು. ಕಬ್ಬಾಗ್ಲಿ ಮೆಕ್ಕೆಜೋಳ ಆಗ್ಲಿ ಇದೆಲ್ಲವೂ ಕೂಡ ನಿರ್ಧಾರ ಮಾಡುವಂತಹದ್ದು ಕೇಂದ್ರ ಸರ್ಕಾರ. ಅವ್ರ ವೈಫಲ್ಯ ಇವತ್ತು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಇವತ್ತು ಸಹ ನಿಭಾಯಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮ ವಿರುದ್ಧ ಬಿಜೆಪಿ ಹೋರಾಟ ಮಾಡ್ತಾರೆ. ಹೋಗಿ ಅಲ್ಲಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಹೋರಾಟ ಮಾಡಂತ ಹೇಳಿ ಇವ್ರಿಗೆ ಇದು ವಾಸ್ತವಸ್ಥತೆ ಹೇಳ್ತದೆ. ಇದ್ರಾಗೇನಾರ ಅಸತ್ಯ ಇದೆ? ನಿಮ್ಗೂ ತಿಳ್ಕೊಂಡಿದ್ದೀರ ಮಾಧ್ಯಮದವ್ರು. ನೀವು ಯಾರ ಜವಾಬ್ದಾರಿ ಇದು? ಕೇಂದ್ರ ಸರ್ಕಾರ ಜವಾಬ್ದಾರಿ. ಅವ್ರ ಜವಾಬ್ದಾರಿಯನ್ನ ವೈಫಲ್ಯ ಆಗಿ ಉಲ್ಟಾ ನಮ್ಮ ವಿರುದ್ಧ ಹೋರಾಟ ಮಾಡುವಂತದ್ದು ಎಂತದ್ದು ಇದು? ಚರ್ಚೆ ಮಾಡ್ತಾರೆ ಮುಖ್ಯಮಂತ್ರಿಗಳು ಸರಿಯಾಗಿ ಇವತ್ತು ಅವ್ರಿಗೆ ಎಕ್ಸ್ಪೋಸ್ ಮಾಡ್ತಾರೆ.